ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ಐ ಆಮ್ ಬುಕಾಂತ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಮಾಸ್ಟರ್ಬೇಷನ್ ಮಾಡೋದ್ರಿಂದ ಅದರಿಂದ ಏನೆಲ್ಲ ಪ್ರಾಬ್ಲಮ್ ಬರುತ್ತೆ, ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತಂತಲ್ಲ, ಏನೆಲ್ಲ ಕೆಟ್ಟದಾಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಇವತ್ತು. ಸೊ ಮಾಸ್ಟರ್ಬೇಷನ್ ಯಾಕೆ ಮಾಡಬೇಕು? ಮಾಸ್ಟರ್ಬೇಷನ್ ಮಾಡ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ನಿಮ್ಮ ಮಾಸ್ಟರ್ಬೇಷನ್ ಮಾಡದೇ ಇದ್ರೂ ಅದು ತನ್ನಾಗಿ ಅದು ಲೀಕ್ ಆಗುತ್ತೆ, ಕಂಪಲ್ಸರಿ ಲೀಕ್ ಆಗುತ್ತೆ. ನೀವು ಒಂದು ಮಾಡ್ಬೇಕಾದ್ರೆ, ಎರಡು ಮಾಡ್ಬೇಕಾದ್ರೆ ಆವಾಗ ಲೀಕ್ ಆಗುತ್ತೆ, ಕಂಪಲ್ಸರಿ ಆಗುತ್ತೆ. ಈ ಮಾಸ್ಟರ್ಬೇಷನ್ ಅನ್ನೋದು ದೊಡ್ಡ ರೋಗ. ನೀನು ಅದಕ್ಕೆ ಆ ಚಟಕ್ಕೆ ಬಿದ್ದೆ ಅನ್ಕೋ, ಅದು ನಿಮ್ಮನ್ನು ಬಿಡಲ್ಲ. ಓಕೆನಾ? ಇದು ಆದಷ್ಟು ಮಟ್ಟಿಗೆ ನೀವು ಅವಾಯ್ಡ್ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಇದರಿಂದ ತುಂಬ ತೊಂದರೆ ಆಗ್ಬೋದು ನಿಮಗೆ. ಮಾಡ್ತಾರೆ, ತುಂಬ ಜನ ಮಾಡ್ತಾರೆ, ಗೊತ್ತಿದೆ. ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡೋದ್ರಿಂದ ಓಕೆ. ವೀಕ್ಲಿ 1 ಟೈಮ್ 2 ಟೈಮ್ ಓಕೆ, ಬಟ್ ನೀವು ಅದನ್ನೇ ಕಂಟಿನ್ಯೂ ಆಗಿ ಇದು ಮಾಡ್ಕೊಂಡ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಏನೆಲ್ಲ ಕೆಟ್ಟದಾಗುತ್ತೆ ಅಂತಂದರೆ, ನಿಮ್ಮ ಹೆಲ್ತ್ ಇಶ್ಯೂ ಆಗುತ್ತೆ ಕಂಪಲ್ಸರಿ. ಫಸ್ಟ್ ಒಂದು ಬಂದ್ಬಿಟ್ಟು ನಿಮ್ಮ ಫೇಸ್ ಡಲ್ನೆಸ್ಸು, ಆಮೇಲೆ ಫುಲ್ಲು ಒಂಥರ ಬಿರುಕು ಬಿಟ್ಟಿರೋ ಥರ ಫೇಸ್ ಆಗೋದು, ಗ್ಲೋ ಆಗಲ್ಲ, ಬಾಡಿ ವೀಕ್ ಆಗೋದು. ತದನಂತರ ನಿಮ್ಮ ಬಾಡಿ ಅನ್ನೋದು ಫುಲ್ ವೀಕ್ ಆಗುತ್ತೆ ಕಂಪಲ್ಸರಿ. ತದನಂತರ ಹೇರ್ ಫಾಲ್, ಆಮೇಲೆ ಸ್ಕಿನ್ ಡ್ರೈ ಆಗೋದು, ಹಲವಾರು ಪ್ರಾಬ್ಲಮ್ಸ್ ಬರುತ್ತೆ. ಅದರಿಂದ ತುಂಬ ಸ್ಟ್ರೆಸ್ಸು, ಸ್ಯಾಡ್ನೆಸ್ಸು, ಯಾವಾಗಲೂ ಇರಿಟೇಷನ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಮೇನ್ ಇಂಪಾರ್ಟೆಂಟ್ ಟೈಮ್ ಇದನ್ನೆಲ್ಲ ಬಿಡಬೇಕು. ಹೇಗೆ ಬಿಡಬೇಕಪ್ಪ ಅಂತಂತಂದರೆ, ಫಸ್ಟ್ ಒಂದು ಬ್ಯುಸಿಯಾಗಿರ್ಬೇಕು. ಅದು ಹೆಂಗೆ ಬ್ಯುಸಿಯಾಗಿರ್ಬೇಕಂದ್ರೆ, ನಾರ್ಮಲಾಗಿ ಅಂದರೆ ಪಾಸಿಟಿವ್ ಥಿಂಕಿಂಗಲ್ಲೇ ಇರಬೇಕು, ಪಾಸಿಟಿವ್ ಮೈಂಡ್ ಸೆಟ್ಟಲ್ಲೇ ಇರಬೇಕು. ನೀವು ನೆಗೆಟಿವ್ ಥಿಂಕಿಂಗಲ್ಲಿ ಹೋದರೆ ಏನಾಗುತ್ತೆ, ಆ ಕೆಟ್ಟದ್ದು ಅನ್ನೋದು ಏನಿದೆ ಗೊತ್ತಾ, ಕೆಟ್ಟದ್ದನ್ನೋ ಇದಕ್ಕೆ ಹೋಗ್ಬಿಡುತ್ತೆ, ನಿಮ್ಮ ಮೈಂಡ್ ಹೇಳ್ಕೊಂಡ್ಬಿಡುತ್ತೆ. ಫಸ್ಟು ಪಾಸಿಟಿವ್ ಮೈಂಡಲ್ಲಿ ಇಟ್ಕೋಬೇಕು. ತದನಂತರ ನಿಮಗೆ ಗೊತ್ತಾಗುತ್ತೆ ಏನೇನು ಮಾಡಬೇಕು, ಏನೇನಿಲ್ಲ. ಫಸ್ಟ್ ಕೆಲಸನೆಲ್ಲ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಕಾರ್ಯ ಏನಿದೆ ಅಂದರೆ ಬುಕ್ಸ್ ಓದೋದು, ಇದನ್ನು ಬುಕ್ಸ್ ಓದೋದು ತುಂಬ ಇಂಪಾರ್ಟೆಂಟ್. ಬುಕ್ಸ್ ಓದೋದನ್ನ ನೀವು ಅಭ್ಯಾಸ ಮಾಡಿಕೊಂಡ್ರೆ ಅಂತ ಅಂದ್ಕೊಳ್ಳಿ, ತುಂಬ ಬೆನಿಫಿಟ್ಸ್ ಇದೆ. ಅದರಿಂದ ನಿಮಗೆ ನಾಲೆಡ್ಜ್ ಸಿಗುತ್ತೆ, ಆಮೇಲೆ ನಿಮ್ಮ ಮೈಂಡು ರಿಫ್ರೆಶ್ ಆಗುತ್ತೆ, ಆಮೇಲೆ ನಿಮಗೆ ಹೊಸ ಯೋಚನೆಗಳು, ಹೊಸ ಕಥೆಗಳು ಏನೇನೋ ನಿಮ್ಮ ಮೈಂಡಲ್ಲಿ ಬರೋದು ಸ್ಟಾರ್ಟ್ ಆಗುತ್ತೆ. ಬುಕ್ಸ್ ಓದಿ. ಬುಕ್ಸು ಓದೋದ್ರಿಂದ ನಿಮ್ಮ ಮೈಂಡ್ ತುಂಬ ಇಂಪ್ರೂವ್ ಆಗುತ್ತೆ. ನೀವು ಈ ಥರ ಕೆಲ್ಸಕ್ಕೆ ಬರದೇ ಇರೋ ರೀಲ್ಸು, ಆಮೇಲೆ ವೀಡಿಯೋಸು, ಯೂಟ್ಯೂಬ್ ಅದು ಇದು ನೋಡೋ ಬದಲು ನಾರ್ಮಲಾಗಿ ನೀವು ಬುಕ್ಸ್ ಓದಿ. ಬುಕ್ಸ್ ಓದೋದ್ರಿಂದ ನಿಮ್ಮ ಮೈಂಡ್ ಅನ್ನೋದು ತುಂಬ ಚೇಂಜ್ ಆಗುತ್ತೆ. ಏನಿಲ್ಲ ಅಂತಂದರೆ ಒಂದು 20 ಡೇಸ್ 21 ಡೇಸಲ್ಲಿ ನೀವು ಬುಕ್ಸ್ ಓದೋದ್ರಿಂದ ನಿಮ್ಮ ಮೈಂಡ್ ಅನ್ನೋದು ರಿಫ್ಲೆಕ್ಷನ್ ಅಂದರೆ ಹೊಸದಾಗಿ ಸ್ಟಾರ್ಟ್ ಆಗುವಂಥದ್ದು ನಿಮ್ಮ ಮೈಂಡ್ ಆಗುತ್ತೆ, ನ್ಯೂ ಮೈಂಡ್ ಕ್ರಿಯೇಟ್ ಆಗುತ್ತೆ. ಇದೇ ಟಾಪಿಕ್ಕು. ನೀವು ಮಾಸ್ಟರ್ಬೇಷನ್ ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡೋದು ಒಳ್ಳೆಯದು. ನೀವು ಮಾಡದೇ ಇದ್ರೂ ಅದು ಲೀಕ್ ಆಗುತ್ತೆ, ನಾರ್ಮಲ್ ಲೀಕ್ ಆಗುತ್ತೆ. ತದನಂತರ ನೋಡ್ತಾ ಇದ್ದಾರೆ ವಿಡಿಯೋ ಎಲ್ಲ ಹಿಂಗೆ ಅಡ್ಡ ಮಾಡ್ತಾರೆ. ವಿಡಿಯೋ ಮಾಡ್ಬೇಕಾದ್ರೇ ಅಡ್ಡ ಬರ್ತಾರೆ, ನೋಡ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ವಿಡಿಯೋ ಮಾಡೋಕ್ಕೆ ಆಗಲ್ಲ. ನಾರ್ಮಲ್ ಸೂರ್ಯೋದಯ ಆಗ್ತಾ ಇದೆ, ತುಂಬ ಚೆನ್ನಾಗಿ ಸೂರ್ಯೋದಯ. ಈಗ ತಾನೇ ಸೂರ್ಯ ಹತ್ರ ಬಂದ್ಬಿಟ್ಟು ಕಿರಣಗಳನ್ನೆಲ್ಲ ನಮ್ಮ ಫೇಸ್ಗೆ, ನಮ್ಮ ಬಾಡಿಗೆ ಬೀಳಿಸ್ಕೊತಿದ್ದೀನಿ. ಅದೇ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೂರ್ಯನ ಕಿರಣಗಳು ನಮ್ಮ ಬಾಡಿಗೆ ಬೀಳಿಸ್ಕೊಳ್ಳೋದ್ರಿಂದ ವಿಟಮಿನ್ ಡಿ ಸಿಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ. ನಾರ್ಮಲಾಗಿ ನೀವು ಅಂದರೆ ಮಾರ್ನಿಂಗ್ ಹೇಳ್ತಾ ಇರೋದು ನಾನು, ಮಧ್ಯಾಹ್ನ ಟೈಮಲ್ಲಿ ಆ ಟೈಮಲ್ಲೆಲ್ಲ. ಮಾರ್ನಿಂಗ್ ಸೂರ್ಯನ ಕಿರಣಗಳು ಬೀಳಿಸ್ಕೊಳ್ಳೋದ್ರಿಂದ ನಮ್ಗೆ ತುಂಬ ಬೆನಿಫಿಟ್ಸ್. ಇಷ್ಟೇ ಹೇಳೋದು. ಆದಷ್ಟು ಮಟ್ಟಿಗೆ ಮಾಸ್ಟರ್ಬೇಷನ್ನ ಅವಾಯ್ಡ್ ಮಾಡಿ. ಅವಾಯ್ಡ್ ಮಾಡೋದ್ರಿಂದ ನೀವು ಅವಾಯ್ಡ್ ಮಾಡೋದಂತಲ್ಲ,
ನೀವು ಮಾಡೋದ್ರಿಂದ ಮಾಸ್ಟರ್ಬೇಷನ್ನ ನಿಮ್ಮ ಮೈಂಡ್ ಅನ್ನೋದು ಯಾವ ಕಡೆನೋ ಯೋಚನೆ ಬೇರೆ ಬೇರೆ ಕಡೆ ಕೆಟ್ಟದ್ದು ಯೋಚನೆಗಳನ್ನು ಮಾಡುತ್ತೆ. ನಿಮ್ಮ ಮೈಂಡ್ ಅನ್ನೋದು, ನಿಮ್ಮ ಬ್ರೈನ್ ಹೆಂಗಂದ್ರೆ ಒಂದು ರೀತಿ ರೋಬೋ ಇದ್ದಂಗೆ. ನೀವು ಏನು ಮಾಡ್ತೀರ ಅದು ಮೈಂಡ್ ಕೇಳಬೇಕು. ಮೈಂಡ್ ಏನು ಹೇಳುತ್ತೆ ಅದನ್ನು ನೀವು ಮಾಡೋದಲ್ಲ. ಹೊಸದಾಗಿ ನೀವೇ ಥಿಂಕ್ ಮಾಡಿ, ನೀವೇ ಯೋಚನೆ ಮಾಡಬೇಕು. ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಮೈಂಡ್ ಅನ್ನೋದು ತುಂಬ ಅಂದರೆ ತುಂಬ ಕ್ರಿಯೇಟಿವಿಟಿ ಆಗುತ್ತೆ. ಇಷ್ಟೇ ಹೇಳೋದು. ಆದಷ್ಟು ಮಟ್ಟಿಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಸರೌಂಡಿಂಗ್ ಅವ್ರಿಗೂ ಶೇರ್ ಮಾಡಿ. ತದನಂತರ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತದನಂತರ ಬೆಲ್ ಬಟನ್ ಯಾರು ಆನ್ ಮಾಡ್ಕೊತಿಲ್ಲ. ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಬಟ್ ಬೆಲ್ ಬಟನ್ ಆನ್ ಮಾಡ್ಕೊತಿಲ್ಲ ತುಂಬ ಜನ. ಸೊ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಇದೇ ರೀತಿ ವಿಡಿಯೋಸ್ ತುಂಬ ಬರ್ತಾ ಇರುತ್ತೆ. ಯಾರೂ ಕಮೆಂಟ್ ಮಾಡ್ತಾ ಇಲ್ಲ. ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಯಾರ್ಯಾರು ನೋಡ್ತಾ ಇದ್ದಾರೆ, ಯಾರ್ಯಾರು ಇದು ಮಾಡ್ತಾ ಇದ್ದಾರೆ ಅಂತಂದು. ಜಸ್ಟ್ ಲೈಕು ತುಂಬ ಜನ ಕೊಡ್ತಾ ಇಲ್ಲ. ಲೈಕ್ ಮಾಡಿ. ಓನ್ಲಿ 4-5 ಲೈಕ್ಸ್ ಬರ್ತಾ ಇದೆ. ಕಮೆಂಟ್ಸು ಮಾಡಿ. ಒಂದು ಕಮೆಂಟ್ಸ್ ಯಾವುದೂ ಬಂದಿಲ್ಲ. ಸುಮ್ಮನೆ ನೋಡ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ. ವ್ಯೂಸ್ ಬಂದ್ಬಿಟ್ಟು ಬರೀ 100 ಒಳಗಡೆ ವ್ಯೂಸ್ ಬರ್ತಾ ಇದೆ, ಜಾಸ್ತಿ ಬರ್ತಾ ಇಲ್ಲ. ಸ್ವಲ್ಪ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅವ್ರಿಗೂ ಶೇರ್ ಮಾಡಿ. ಇದೇ ರೀತಿ ಕಂಟೆಂಟ್ ಇನ್ನೂ ಬರ್ತಾ ಇರುತ್ತೆ. ತಿಳ್ಕೊಳ್ಳಿ, ನಾಲೆಡ್ಜ್ ಬೆಳೆಸ್ಕೊಳ್ಳಿ. ಇಷ್ಟೇ ಹೇಳೋದು. ಜೈ ಶ್ರೀರಾಮ್.